ನಮಸ್ಕಾರ. ನಾವಿವತ್ತು ನಾಟಿ ಬೆಂಡೆಕಾಯಿದ ಸೀಡ್ಸು ನಾವೇ ಕಲೆಕ್ಟ್ ಮಾಡ್ಕೋತಿದ್ದೀವಿ. ಇದು ಆ್ಯಕ್ಚುಲಿ ನೀವು ಮಾರ್ಕೆಟಲ್ಲಿ ಹೋದರೆ ಗ್ರೀನ್ ಬೆಂಡೆಕಾಯಿ ಸಿಗುತ್ತೆ, ಈ ವೈಟ್ ಬೆಂಡೆಕಾಯಿ ಸಿಗಲ್ಲ ನಿಮಗೆ. ಇದು ದೇಸಿ ವೆರೈಟಿ. ನಾವು ಹಂಗೆ ಮೊದಲಿಂದ ನಮ್ಮಮ್ಮ ಹಂಗೆ ಉಳಿಸ್ಕೊಂಡು ಬಂದವ್ರೆ. ಸೊ ಏನು ಮಾಡ್ತೀವಿ ಅಂದರೆ ನೋಡಿ, ಗಿಡ ಪೂರ್ತಿ ಎಲ್ಲ ಕಾಯೆಲ್ಲ ಬಿಟ್ಟಿದೆ, ನಾವೆಲ್ಲ ಕಿತ್ಕೊಂಡಿದ್ದೀವಿ. ಇನ್ನು ಲಾಸ್ಟ್ ಸ್ಟೇಜಲ್ಲಿ. ಸೊ ಈಗ ಇನ್ನು ಮುಗಿದೋಯ್ತು ಇದು ಅಷ್ಟೇ. ಇನ್ನು ಆಲ್ರೆಡಿ ಇಲ್ಲಿ ಸ್ವಲ್ಪ ಬಂದಿದ್ದಾವೆ ನೋಡಿ, ಫೈನಲ್ ಸ್ಟೇಜು. ಇವು ಬಿಟ್ಟರೆ ಮುಗೀತು. ಸೊ ಇಂಥ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಒಂದು ಗಿಡಕ್ಕೆ ಒಂದು ಕಾಯಿ ಎರಡು ಕಾಯಿ ಹಿಂಗೆ ಬಳ್ತೋಗೋವರೆಗೂ ಬಿಡ್ತೀವಿ. ನೋಡಿ ಇಲ್ಲಿ ನೀವು ನೋಡ್ಬೋದು ಸೀಡ್ಸು, ನೋಡಿ ಎಷ್ಟು ಸೀಡ್ಸ್ ಇದ್ದಾವೆ. ಸೊ ಇವು ಒಂದು 10 ಕಾಯಿ ಇಟ್ಕೊಂಡ್ರೆ ಸಾಕು, ನಮಗೆ ಬೇಜಾನ್ ಒಂದು 100 ಗ್ರಾಮ್ ಸೀಡ್ಸ್ ಸಿಗುತ್ತೆ. ಸೊ ನೋಡಿ ಇಲ್ಲೊಂದು ಕಾಯಿ ಇದೆ. ಇವೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಮತ್ತೆ ಇದೇ ಸೀಡ್ಸ್ನ ರೆಡಿ ಮಾಡಿಕೊಂಡು ಸೋ ಮಾಡಿಬಿಟ್ಟು ಗಿಡ ಬೆಳೆಸ್ಬೋದು. ನಾವು ಮಾರ್ಕೆಟ್ ಇದು ಅಂಗಡಿಗೆ ಹೋಗ್ಬಿಟ್ಟು ಹೈಬ್ರಿಡ್ ವೆರೈಟಿ ತಂದು ಅದೆಲ್ಲ ಬೇಕಾಗಿಲ್ಲ. ಬಟ್ ಇನ್ನೊಂದು ಏನಂದರೆ, ಇದು ವೆರೈಟಿ ಸಖತ್ ಟೇಸ್ಟಿಯಾಗಿರುತ್ತೆ. ಈ ಹೈಬ್ರಿಡ್ದು ಗ್ರೀನ್ ಕಲರ್ ಬರುತ್ತಲ್ಲ, ಅದಕ್ಕೆ ಡಬಲ್ ತ್ರಿಬಲ್ ಟೇಸ್ಟಿಯಾಗಿ ಇರುತ್ತೆ. ಈ ಬೆಂಡೆಕಾಯಿ ತಿಂದರೆ ಬ್ರೈನ್ ಡೆವಲಪ್ಮೆಂಟ್ ಸಖತ್ತಾಗುತ್ತೆ ಅಂತಾರಲ್ಲ. ಸೊ ಹೈಬ್ರಿಡ್ ಅಂದರೆ ನಿಮ್ಗೆ ಗೊತ್ತಲ್ವಾ, ಈ H1 ಹೈಬ್ರಿಡ್ ಅಂತಾರೆ. ಸೊ H1 ಹೈಬ್ರಿಡ್ ಅಂದರೆ ಫೈನಲ್ ಸ್ಟೇಜ್, ಅದರಿಂದ ಮತ್ತೆ ಆಫ್ ಸ್ಪ್ರಿಂಗ್ಸ್ ಬರಲ್ಲ. ಬಟ್ ಇದು ದೇಸಿ ವೆರೈಟಿ ಏನಂದರೆ, ಇದರ ಆಫ್ ಸ್ಪ್ರಿಂಗ್ಸು ಇನ್ನೂ ಬೆಳ್ಕೊಳ್ತಾ ಹೋಗ್ತವೆ. ಸೊ ಇಂಥವು ತಿಂದರೆ ಬುದ್ಧಿನೂ ಇಂಪ್ರೂವ್ ಆಗುತ್ತೆ, ನಮ್ಮ ಹಾರ್ಮೋನ್ಸು ಇಂಬ್ಯಾಲೆನ್ಸ್ ಆಗೋಲ್ಲ, ಏನೂ ಎಫೆಕ್ಟ್ ಆಗೋಲ್ಲ. ಇದನ್ನು ನಾವು ಹೇಗೆ ಬೆಳೆಸ್ತಾ ಇದ್ದೀವಿ ಅಂದರೆ, ಯಾವುದೇ ಫರ್ಟಿಲೈಸರ್ಸ್ ಹಾಕ್ದಿರಾ, ಫರ್ಟಿಲೈಸರ್ಸ್ ಅಂದರೆ ಯೂರಿಯಾ, ಸಲ್ಫೇಟು, ಕಾಂಪ್ಲೆಕ್ಸು, DAP ಇವ್ಯಾವು ಹಾಕ್ದಿರಾ ನಾವೇ ಖುದ್ದಾಗಿ ತಯಾರಿಸಲ್ಪಡುವಂತಹ ಜೀವಾಮೃತ ಉಪಯೋಗಿಸ್ತಾ ಇದ್ದೀವಿ. ಇವು ನೀವು ಬೇಕಾದರೆ ನಮ್ಮ ಚಾನಲಲ್ಲಿ ಲಿಂಕ್ಸ್ ಇದ್ದಾವೆ, ಹೋಗಿ ನೋಡ್ಬೋದು. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಹೇಗೆ ತಯಾರಿ ಮಾಡೋದು ಜೀವಾಮೃತ ಅಂತ ಹೇಳ್ಬಿಟ್ಟು. ಹಾಗೆ ಈಗ ಈ ಪೆಸ್ಟಿಸೈಡ್ಸು, ಈ ಪೆಸ್ಟ್ ಎಲ್ಲ ಕಂಟ್ರೋಲ್ ಮಾಡೋಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಈ ಅಂಗಡಿಯಲ್ಲಿ ಸಿಗೋ ಪೆಸ್ಟಿಸೈಡ್ಸ್ ಯೂಸ್ ಮಾಡಲ್ಲ, ನಾವೇ ಖುದ್ದಾಗಿ ತಯಾರು ಮಾಡಿರುವಂತಹ ನೀಮಾಸ್ತ್ರ, ಅಗ್ನಿಯಾಸ್ತ್ರ. ನಿಮ್ಗೆ ಯಾರಿಗಾದರೂ ಈ ದೇಸಿ ವೆರೈಟಿ ಸೀಡ್ಸ್ ಬೇಕಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.